ಚಾಮರಾಜನಗರ ಜಿಲ್ಲೆಯಲ್ಲಿ ಮನೆಗಳಿಗೆ ಕನ್ನ ಹಾಕ್ತಿದ್ದ ತಮಿಳ್ ತಂಬಿ ಗ್ಯಾಂಗ್ ಬಂಧನವಾಗಿದೆ. ಈ ಗ್ಯಾಂಗ್ ಮನೆಗೆ ನುಗ್ಗಿ ಚಿನ್ನಾಭರಣ, ಹಣ ದೋಚಿ ಸುಳಿವು ಬಿಡದೆ ಪರಾರಿಯಾಗ್ತಿತ್ತು. ಇದರಿಂದ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಚಾಮರಾಜನಗರ ಪೊಲೀಸರ ಸತತ ಪ್ರಯತ್ನದಿಂದ ತಮಿಳುನಾಡು ಮೂಲದ ಕೊಡಂಗು ಸ್ವಾಮಿ, ಇಂದಿರಾ ರಾಜ್, ಕೇರಳ ಮೂಲದ ಜೇಸುದಾಸ್, ಹಾಸನ ಮೂಲದ ಅಜಿತ್ ಲಾಕ್ ಆಗಿದ್ದಾರೆ. ಬಂಧಿತರಿಂದ 41 ಲಕ್ಷ ಮೌಲ್ಯದ ಚಿನ್ನಾಭರಣ, 3 ಕೆಜಿ ಬೆಳ್ಳಿ ಆಭರಣ, ಕಾರು, ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ವಿಶ್ವದ ಕಾಫಿ ಉದ್ಯಮಕ್ಕೆ ಕೊಡಗಿನ ಕಾಫಿ ಬೆಳೆಯ ಪಾಲು ಮಹತ್ತರವಾಗಿದೆ. ಆದ್ರೆ ಕಳೆದ ವರ್ಷಗಳಿಂದ ಕಾಫಿ ಉದ್ಯಮ ಇನ್ನಿಲ್ಲದಂತೆ ತತ್ತರಿಸುತ್ತಿದೆ. ಕಳೆದ ಬಾರಿ ಅನಾವೃಷ್ಟಿಯಿಂದ ತತ್ತರಿಸಿದ್ರೆ ಈಗ ಮಳೆಯಿಂದ ತತ್ತರಿಸುತ್ತಿದೆ. ನವೆಂಬರ್ ಕಳೆಯುತ್ತಾ ಬಂದ್ರೂ ಮಳೆ ನಿಂತಿಲ್ಲ. ತೇವಾಂಶ ಹೆಚ್ಚಾಗಿ ಎಲ್ಲೆಂದರಲ್ಲಿ ಕಾಫಿ ಉದುರುತ್ತಿದೆ. ಜೊತೆಗೆ ಕೂಲಿ ಕೆಲಸದಾಳುಗಳು ಸಿಗ್ತಿಲ್ಲ. ಹೊಡೆತಗಳ ಮೇಲೆ ಹೊಡೆತದಿಂದ ತತ್ತರಿಸಿರುವ ಕಾಫಿ ಉದ್ಯಮ ಸಹಾಯಕ್ಕಾಗಿ ಸರ್ಕಾರದತ್ತ ಅಂಗಾಲಾಚಿದೆ. ಧಾರವಾಡ ತಾಲೂಕಿನಲ್ಲಿ 2 ವರ್ಷಗಳ ಹಿಂದೆ ಸೇತುವೆ ಒಂದ್ ಕಡೆ ಕುಸಿದಿದೆ. ಇದರಿಂದ ದೇವರ ಹುಬ್ಬಳ್ಳಿ ಮತ್ತು ಮುರಕಟ್ಟಿ ಗ್ರಾಮದ ನಡುವಿನ ಸಂಚಾರಕ್ಕೆ ಸಂಚಕಾರ ಬಂದಿದೆ. ಸೇತುವೆ ಸುಸ್ಥಿತಿಯಲ್ಲಿದ್ದಾಗ 2 ಗ್ರಾಮದ ಮಧ್ಯೆ ಬಸ್ ಓಡಾಡ್ತಿದ್ವು. ಆದ್ರೀಗ ಸೇತುವೆ ಕುಸಿದ ಬಳಿಕ ಬಸ್ ಸಂಚಾರ ಬಂದಾಗಿದ್ದು ಬೈಕ್ ಮಾತ್ರ ಓಡಾಡ್ತಿವೆ. ಕೇವಲ 3 ಕಿಲೋಮೀಟರ್ ಅಂತರದ ಗ್ರಾಮಗಳನ್ನ ಸಂಪರ್ಕಿಸಲು 9 ಕಿಲೋಮೀಟರ್ ಸುತ್ತುವರಿದು ಬರಬೇಕಿದೆ. ಈವರೆಗೂ ದುರಸ್ತಿ ಮಾಡಿಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಇದು ಪೂಲ್ ಬಿದ್ದು 3 ವರ್ಷ ಆತ್ರಿ. ಈಗ ನಮಗೆ ದಾರಿ ಎಲ್ಲ ಆಗ್ಬಿಟ್ಟದ್ರಿ. ಈಗ ಬ್ರಿಡ್ಜ್ ಆಗ್ಬೇಕ್ರಿ. ಈ ಶಾಲೆ ಮಕ್ಕಳಿಗೆ ತೊಂದರೆ ಆಗ್ಬಿಟ್ಟದ್ರಿ. ಈಗ ಬಸ್ ಇರ್ತಿದ್ರಿ ಮೊದಲು ಇಲ್ಲಿ. ಈ ಬಸ್ಸು ಬಂದಾಗ್ಬಿಟ್ಟಾರ. ಈಗ ಬಸ್ ಬರವಲ್ರಿ. ಈಗ ಬ್ರಿಡ್ಜ್ ಬಿದ್ದಲ್ರಿ. ಬಿದ್ದಂತ್ರ ಬಸ್ಸು ಬಂದ್ಬಿಟ್ಟಾರ. ಈಗ ಈ ಶಾಲೆ ಹುಡುಗರಿಗೆ ಹಳ್ಳಿಯಿಂದ ಹಿಂಗ ರೋಡ್ ಆಗೈತ್ರಿ. ಈಗ ರೋಡ್ ಹೋಗೋದಾಗ್ಬಿಟ್ರಿ ಹುಡುಗರಿಗೆ. ಈಗ ಮುರಕಟ್ಟಿ ಮೇಲೆ ಹಂಗಾರ 10 ಕಿಲೋಮೀಟರ್ ಮತ್ತೆ ಹಿಂಗ್ ಸುತ್ತ ಹೋಗ್ರಿ. ಈಗ ಇದು 3 ವರ್ಷ ಆತ್ರಿ ಬಿದ್ದಿದೆ. ಯಾರು ಬಂದೇ ಇಲ್ರಿ, ಯಾರು ನೋಡೇ ಇಲ್ರಿ ನಾಳೆ. ಹುಬ್ಬಳ್ಳಿಯಲ್ಲಿ ಮನೆ ಮುಂದೆ ನೆಲೆಸಿದ ಬೈಕ್ಗಳಿಂದ ಪೆಟ್ರೋಲ್ಗೆ ಕನ್ನ ಹಾಕ್ತಿದ್ದಾರೆ. ಗುಡಿಹಾಳ ರಸ್ತೆಯ ವಿಶಾಲ ನಗರದಲ್ಲಿ ಘಟನೆ ನಡೆದಿದೆ. ಪೆಟ್ರೋಲ್ ಕಳ್ಳರ ಹಾವಳಿಗೆ ಹುಬ್ಬಳ್ಳಿ ಜನ ರೋಸಿ ಹೋಗಿದ್ದಾರೆ. ಮೊದಲು ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡ್ತಿದ್ದ ಖದೀಮರು ಈಗ ಜನನಿಬಿಡ ಪ್ರದೇಶಗಳಲ್ಲಿ ಕರಾಮತ್ತನ್ನ ತೋರಿಸುತ್ತಿದ್ದಾರೆ. ರಾತ್ರಿ ಸಮಯದಲ್ಲಿ ಎಂಟ್ರಿ ಆಗೋ ಕಳ್ಳರ ಗ್ಯಾಂಗ್ ಪೆಟ್ರೋಲ್ ದೋಚಿ ಪರಾರಿಯಾಗ್ತಿದ್ದಾರೆ. ಕಳ್ಳರ ಚಲನವಲನಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. TV9 ಕನ್ನಡದ ಸಹೋದರ ಸಂಸ್ಥೆ ನ್ಯೂಸ್9 ಆಯೋಜಿಸಿರುವ 2 ದಿನಗಳ ಗ್ಲೋಬಲ್ ಸಮಿಟ್ ಇಂದು ಜರ್ಮನಿಯಲ್ಲಿ ಆರಂಭವಾಗಲಿದೆ. ಇಂದು, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ಜಾಗತಿಕ ಸಮಾವೇಶ ಜರ್ಮನಿಯ ಸ್ಟುಟ್ಗಾರ್ಟ್ ನಗರದಲ್ಲಿ ನಡೆಯಲಿದೆ. TV9 ಸಹೋದರ ಸಂಸ್ಥೆ ನ್ಯೂಸ್9 ಆಯೋಜಿಸಿರುವ ಈ ಜಾಗತಿಕ ಸಮಾವೇಶದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಮುಖ ಭಾಷಣವನ್ನ ಮಾಡಲಿದ್ದಾರೆ. ನಾಳೆ ಸಂಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾವೇಶದಲ್ಲಿ ಭಾಷಣ ಮಾಡಲಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಸಂಜೆ 5 ಗಂಟೆಗೆ ಈ ಸಮಾವೇಶದಲ್ಲಿ ಭಾಷಣವನ್ನ ಮಾಡಲಿದ್ದಾರೆ.